ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಇವತ್ತು ಸುಮಾರು 22 ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳಿಗೆ ಉದ್ಘಾಟನೆ ಮತ್ತು ಬುದ್ಧಿ ಪೂಜೆ ಕಾರ್ಯಕ್ರಮಗಳಲ್ಲಿ ಇವತ್ತೇನು ನಮ್ಮ ಮೈಸೂರಿಗೆ ಆಗಮಿಸಿದರೆ ನೀವೆಲ್ಲ ದೊಡ್ಡದಾಗಿ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಹಿಂದೆ ನಾವೆಲ್ಲ ಏನು ಬೆಂಗಳೂರು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಪಡ್ತಾ ಇರ್ತಕ್ಕಂಥ ಕಷ್ಟ ಸುಮಾರು 4 ರಿಂದ 5 ಅವರ್ ಆಗ್ತಾ ಇತ್ತು. ಇವತ್ತು 1.5 ಅವರ್ ನಾವು ಮೈಸೂರಿಗೆ ಬರ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಸನ್ಮಾನ್ಯ ನಿತಿನ್ ಗಡ್ಕರಿ ಸಾಹೇಬರು ಮತ್ತು ನಿಮ್ಮ ಸಂಸದರಾದಂತ ಪ್ರಕಾಶ್ ಸಿಂಹ ಅವರು. ಈ ದಿನ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹದೇವಣ್ಣರಿಂದ ಹಿಡಿದು ರೇವಣ್ಣರಿಂದ ಹಿಡಿದು ಸುಮಲತಾ ಹಿಡಿದು ವಿಶ್ವನಾಥಣ್ಣವರಿಂದ ಹಿಡಿದು ಎಲ್ಲ ಶಾಸಕರು ಮತ್ತೆ ಮುಖಂಡರು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರ ಮಾಧ್ಯಮ ಮಿತ್ರರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇ ಬಾರಿ ಸಂಸದನಾಗಿ ಲೋಕಸಭೆಗೆ ಹೋದಂತ ಸಂದರ್ಭದಲ್ಲಿ ನಮ್ಮಲ್ಲಿ ತುಂಬಾ ಜನ ಸಚಿವರು ತುಂಬಾ ಚಾಣಕ್ಯ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ಯಾವುದೇ ಪಕ್ಷದ ಸಂಸದರು ಒಂದು ಮಂತ್ರಿ ಹತ್ರ ಹೋಗಿ ಅವರು ಬರೀ ಕೈಯನ್ನು ವಾಪಸ್ ಬರಲ್ಲ, ಅವ್ರ ಕ್ಷೇತ್ರಕ್ಕಾಗಂತ ಯಾವ್ದಾದ್ರು ಒಂದು ಕೆಲಸ ಮಾಡಿಸ್ತಾ ಬರ್ತಾರೆ ಅಂದ್ರೆ ಆ ಮಂತ್ರಿ ಅಂದ್ರೆ ಸನ್ಮಾನ್ಯ ನಿತಿನ್ ಗಡ್ಕರಿ ಸಾಹೇಬರು. ಅವರು ಪ್ರತಿಯೊಂದು ರಾಜ್ಯದ ಲೋಕಸಭಾ ಸದಸ್ಯರನ್ನ ಕರೆದು ಏನ್ ಕೆಲಸ ಆಗಬೇಕು ಅಂತ ಕೇಳಿ ಆ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತಕ್ಕಂಥ ಇವತ್ತು ನಮ್ಮ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಏನ್ ರಸ್ತೆಗಳು ಡೆವಲಪ್ಮೆಂಟ್ ಆಗಿದೆ ಅದಕ್ಕೆ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ನಮ್ಮ ನಿತಿನ್ ಗಡ್ಕರಿ ಸಾಹೇಬರು. ನಾನು ಸಂಸದನಾಗಿ ಆಯ್ಕೆ ಆಗಿದ್ದಾದ್ಮೇಲೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸುಮಾರು 10,000 ಕೋಟಿ ಹಣ ಬಿಡುಗಡೆ ಮಾಡಿ ಇವತ್ತೇನು ಚೆನ್ನೈ ಎಕ್ಸ್ಪ್ರೆಸ್ ಕಾಡ್ ಇರ್ಬೋದು, STR ರೋಡ್ ಇರ್ಬೋದು, ಶ್ರೀನಿವಾಸಪುರ ಚಿಂತಾಮಣಿ ಬೈಪಾಸ್ ರಸ್ತೆಗಳಿರ್ಬೋದು, ನಮ್ಮ NS 6 ಲೈನ್ ರೋಡ್ ಮಾಡೋದಕ್ಕೆ DPR ರೆಡಿ ಮಾಡಿ ಸುಮಾರು 2,380 ಕೋಟಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಮತ್ತೆ ಫ್ಲೈಓವರ್ ಇರ್ಬೋದು, ಇವನ್ನೆಲ್ಲ ಮಾಡಿರ್ತಕ್ಕಂಥ ಸನ್ಮಾನ್ಯ ನಿತಿನ್ ಗಡ್ಕರಿ ಸಾಹೇಬರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನೆಂದ್ರೆ SH-99 ಆಂಧ್ರ ಟು ತಮಿಳುನಾಡು ಏನು ಲಿಂಕ್ ರೋಡ್ ಇದೆ, ಸೌತ್ ನಾರ್ತ್ ರೋಡ್